ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂತು ತುಳಸಿ ಎಲೆಗಳಿಂದ ಹೇರ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು. ಹೌದು ಫ್ರೆಂಡ್ಸ್, ಕೂದಲು ಚೆನ್ನಾಗಿ ಬೆಳೆಯಬೇಕಾದರೆ ನಾವು ಸೇವಿಸುವ ಆಹಾರದ ಜೊತೆಗೆ ನಾವು ಕೂದಲಿಗೂ ಕೂಡ ಕೆಲವೊಂದು ಹೇರ್ ಪ್ಯಾಕನ್ನು ಬಳಸಬೇಕಾಗುತ್ತೆ. ಅದರಲ್ಲಿ ತುಳಸಿ ಎಲೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದೆ. ಹಾಗೆ ಕೂದಲಿಗೂ ಕೂಡ ಒಂದು ಒಳ್ಳೆ ಮೆರುಗನ್ನು ಕೊಡುವ ಶಕ್ತಿ ಇದರಲ್ಲಿ ಇದೆ. ಸ್ಕಿನ್ಗೆ ಇರ್ಬೋದು, ನಮ್ಮ ಹೇರ್ಸ್ಗೆ ಇರ್ಬೋದು, ಒಂದು ಒಳ್ಳೆ ಶಕ್ತಿಯನ್ನು ಕೊಡುವ ಅಂಶ ಇದರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಖರ್ಚಿಲ್ಲದೆ ಆರಾಮಾಗಿ ನಮ್ಮ ಮನೆ ಮುಂದೆ ಇರುವಂತಹ ತುಳಸಿ ಗಿಡಗಳಿಂದ ನಾವು ಹೇರ್ ಪ್ಯಾಕ್ ಅನ್ನ ಮಾಡ್ಕೋಬಹುದು. ತುಂಬಾ ಸರಳವಾಗಿ ಹೇರ್ ಪ್ಯಾಕ್ ಅನ್ನ ಮಾಡ್ಕೋಬಹುದು. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಒಂದು ಮುಷ್ಟಿ ಆಗುವಷ್ಟು ತುಳಸಿ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಫ್ರೆಶ್ ಆಗಿರುವಂಥ ಒಂದು ಮುಷ್ಟಿ ಆಗುವಷ್ಟು ತುಳಸಿ ಎಲೆಗಳನ್ನ ತೆಗೆದುಕೊಂಡಿದ್ದೀನಿ. ತುಂಬಾ ಫಾಸ್ಟ್ ಆಗಿ ಕೂದಲು ಬೆಳವಣಿಗೆಯನ್ನ ಮಾಡುತ್ತೆ. ಹಾಗೆ ನಮ್ಮ ನೆತ್ತಿಯ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸುವ ಶಕ್ತಿ ಇದರಲ್ಲಿದೆ. ಹಾಗೆಯೇ ಸೋಂಕನ್ನು ಕೂಡ ತಡೆಗಟ್ಟುತ್ತೆ. ಅಂದರೆ ಸೋಂಕು ಅಂತಂದರೆ ತುರಿಕೆ, ಇಚ್ಚಿನೆಸ್ ಅಂತ ಅಂತೀವಲ್ಲ, ಕೆರೆತ ಅಂತೀವಲ್ಲ, ಅದನ್ನು ಕೂಡ ಇದು ತೆಗೆದುಹಾಕುತ್ತೆ. ನಮ್ಮ ಹೇರ್ಸನ್ನು ಸ್ಮೂತ್ ಆಗಿಸುತ್ತೆ, ಶೈನ್ ಮಾಡುತ್ತೆ, ಗ್ರೋತ್ ಚೆನ್ನಾಗಿ ಆಗುವಂತೆ ಕೂಡ ಮಾಡುತ್ತೆ. ಅಷ್ಟೊಂದು ಪವರ್ ಇದೆ ಈ ತುಳಸಿ ಎಲೆಗಳಲ್ಲಿ. ಹಾಗೆಯೇ ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿ ಇದರಲ್ಲಿ ತುಳಸಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ತುಂಬ ಹೊಟ್ಟಾಗಿರುತ್ತೆ, ಕೂದಲೆಲ್ಲ ಉದುರ್ತಾ ಇರುತ್ತೆ, ಸಮಸ್ಯೆಗೆ ಪರಿಹಾರನೇ ಗೊತ್ತಿರಲ್ಲ. ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ತಲೆ ಹೊಟ್ಟು ಕೂಡ ಶಾಶ್ವತವಾಗಿ ನಾವು ದೂರ ಮಾಡ್ಬೋದು. ನಮ್ಮ ನೆತ್ತಿಯ ಕೊಳಕನ್ನು ಕೂಡ ತೆಗೆದುಹಾಕುವ ಶಕ್ತಿ ಇದರಲ್ಲಿದೆ. ಹಾಗೆ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ಬುಡದಿಂದಲೇ ಕೂದಲನ್ನು ಗಟ್ಟಿಗೊಳಿಸುವ ಶಕ್ತಿ ಇದರಲ್ಲಿ ಇದೆ. ತುಂಬ ಕೂದಲು ಉದುರ್ತಾನೆ ಇರುತ್ತೆ, ವರ್ಷಗಳಿಂದನೂ ಕೂಡ ಒಂದು ಇಂಚು ಕೂಡ ಕೂದಲು ಸರಿಯಲ್ಲ, ಉದ್ದ ಬರಲ್ಲ, ಅಷ್ಟೊಂದು ಪ್ರಾಬ್ಲಮ್ನ ನಾವು ಅನುಭವಿಸ್ತಾ ಇರ್ತೀವಿ. ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಗ್ರೋತು ಚೆನ್ನಾಗಾಗುತ್ತೆ. ಎಲ್ಲಿ ಕೂದಲು ಉದುರಿರುತ್ತೋ ಅದೇ ಜಾಗದಲ್ಲಿ ಕೂಡ ಹೇರ್ ಗ್ರೋತು ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಈ ತುಳಸಿ ಕೆಲಸ ಮಾಡುತ್ತೆ. ಹಾಗೆಯೇ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಡ್ಯಾಂಡ್ರಫನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಆ ಡ್ಯಾಂಡ್ರಫಿನ ಸಮಸ್ಯೆನ ಕೂಡ ದೂರ ಮಾಡುತ್ತೆ. ಹಾಗೆ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಹೇರ್ ಗ್ರೋತ್ಗೆ ಹೇಳಿ ಮಾಡಿಸಿರೋ ಮನೆ ಔಷಧಿ ಅಂತಲೇ ಹೇಳ್ಬೋದು, ಮನೆ ಮದ್ದು ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ತುಳಸಿ. ಈ ತುಳಸಿಯನ್ನು ಪದೇ ಪದೇ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಪ್ರತಿಯೊಂದು ಕೂದಲಿಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದರಲ್ಲಿ ಇದೆ. ಹಾಗೆ ನಮ್ಮ ಹೇರ್ ಗ್ರೋತನ್ನು ಚೆನ್ನಾಗಿ ಮಾಡುತ್ತೆ. ಎಷ್ಟೇ ಬಿಳಿಯಾಗಿದ್ದರೂ ಕೂಡ ಆ ಕೂದಲನ್ನು ಕಪ್ಪಾಗಿಸುವ ಶಕ್ತಿ ಇದರಲ್ಲಿ ಇದೆ. ಇದನ್ನು ನಾವು ಪದೇ ಪದೇ ಬಳಸ್ತಾ ಇರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬಹುದು. ನಾನಿಲ್ಲಿ ತುಳಸಿಯ ಎಲೆಗಳನ್ನು ಕೂಡ ಹರಿತಾ ಇದ್ದೀನಿ. ಹಾಗೆಯೇ ಅದರಲ್ಲಿರುವ ಬೀಜಗಳನ್ನು ಕೂಡ ಹರಿದು ಹಾಕ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಪೇಸ್ಟ್ ಮಾಡಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾನು ಎಲೆಗಳನ್ನು ಹಾಗೆ ಬೀಜಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ನಮ್ಮ ಹೇರನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತನ್ನು ನಾವು ಮಾಡ್ಕೋಬೇಕು ಅಂತಂದರೆ ಹೀಗೆ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಒಂದು ಮುಷ್ಟಿಯಷ್ಟು ಎಲೆಗಳನ್ನು, ತುಳಸಿ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸಣ್ಣ ಬೌಲ್ನಷ್ಟು ನೀರನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಸಣ್ಣ ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪೇಸ್ಟನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ಹೀಗೆ ರುಬ್ಕೊಂಡು ನಾವು ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ನಾನು ತುಂಬ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಹೀಗೆ ರುಬ್ಕೊಂಡು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ. ಪದೇ ಪದೇ 8 ದಿವಸಕ್ಕೆ ಒಂದು ಸರಿ ಇರ್ಬೋದು, 8 ದಿವಸಕ್ಕೆ 2 ಸರಿ ಇರ್ಬೋದು, ಪದೇ ಪದೇ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ದಾಸವಾಳದ ಎಲೆಗಳಿರ್ಬೋದು, ದಾಸವಾಳದ ಹೂಗಳಿರ್ಬೋದು, ಅಲೋವೆರಾ ಇರ್ಬೋದು, ತುಳಸಿ ಇರ್ಬೋದು, ತುಂಬ ಪರಿಣಾಮಕಾರಿಯಾಗಿ ನಮ್ಮ ಹೇರ್ಸ್ಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ತಲೆಯನ್ನು ಕ್ಲೀನ್ ಮಾಡುತ್ತೆ, ಡ್ಯಾಂಡ್ರಫನ್ನು ರಿಮೂವ್ ಮಾಡುತ್ತೆ. ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ನಾನು ಲಿಂಬೆ ರಸವನ್ನು ಕೂಡ ತೆಗೆದುಕೊಂಡಿದ್ದೀನಿ. ಹೀಗೆ ತೆಗೆದುಕೊಂಡ ಈ ಲಿಂಬೆ ರಸವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆಯ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡ್ತಾ ಬರಬೇಕು. ಹೀಗೆ ಅಪ್ಲೈ ಮಾಡಿದ ನಂತರ ಅರ್ಧ ತಾಸು ಇರ್ಬೋದು, ಇಲ್ಲಾಂದರೆ 3/4 ತಾಸು ಇರ್ಬೋದು. ಹಾಗೆ ಹಚ್ಕೊಂಡ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆಯನ್ನು ವಾಶ್ ಮಾಡ್ಕೊಳ್ಳಿ. ನಾವು ಯಾವ ಶಾಂಪೂ ಉಪಯೋಗಿಸ್ತೀವಿ ಆ ಶಾಂಪೂನ ನಾವು ಉಪಯೋಗಿಸಿ ಹೀಗೆ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. 8 ದಿವಸಕ್ಕೆ 1 ಸರಿ ಇರ್ಬೋದು, 8 ದಿವಸಕ್ಕೆ 2 ಸರಿ ಇರ್ಬೋದು. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ತಲೆಯನ್ನು ವಾಶ್ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲಿ ಹೇರ್ ಫಾಲ್ ಆಗಿರುತ್ತೆ
ಅಲ್ಲಿಂದ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಕಪ್ಪಾಗಿ ಕೂದಲು ಬರುತ್ತೆ, ದಪ್ಪವಾಗಿ ಕೂದಲು ಬರುತ್ತೆ, ನೀಳವಾಗಿ ಉದ್ದವಾಗಿ ಕೂದಲು ಬರಬೇಕು ಅಂತಂದರೆ ನಾವು ಪದೇ ಪದೇ ಈ ಥರ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಬರುತ್ತೆ. ಯಾವುದೇ ರೀತಿ ಕಾಸ್ಟ್ಲಿ ಆಯಿಲ್ಗಳನ್ನು ಬಳಸೋ ಬದಲು ಹೀಗೆ ಮನೆಮದ್ದನ್ನು ನಾವು ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ನಮಗೆ ಕೊಡುತ್ತೆ. ತುಂಬ ಚೆನ್ನಾಗಿ ನಮಗೆ ಹೇರ್ ಗ್ರೋತ್ ಆಗುತ್ತೆ. ಒಂದು ಒಳ್ಳೆ ಹೇರ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಹೇರ್ ಗ್ರೋತ್ಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಪೂಜೆಗೆ ಅಷ್ಟೇ ಅಲ್ಲ, ಔಷಧಿಗೆ ಅಷ್ಟೇ ಇಲ್ಲ, ನಮ್ಮ ಹೇರ್ಸ್ ಗ್ರೋತ್ಗೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್.